ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇದೇ ಆಗಸ್ಟ್ 28ನೇ ತಾರೀಕಿನಂದು ನೂಲ ಹುಣ್ಣಿಮೆ ದಿನ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಮೀನರಾಶಿಯಲ್ಲಿ ನಡೆಯುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಗ್ರಹಣವೆಂದು ಪರಿಗಣಿಸಲಾಗಿದೆ. ಏಕೆಂದರೆ 2026ರಲ್ಲಿ ಇದು ಕೊನೆಯ ಚಂದ್ರಗ್ರಹಣವಾಗಿದೆ. ಸ್ನೇಹಿತರೆ, ಈ ಹುಣ್ಣಿಮೆ ಚಂದ್ರಗ್ರಹಣದ ದಿನ ಕೇವಲ ₹1 ನಾಣ್ಯವನ್ನು ಈ ಜಾಗದಲ್ಲಿ ಇಟ್ಟರೆ ಸಾಕು, ನೀವು ಲಕ್ಷ ಅಲ್ಲ ಕೋಟ್ಯಾಧಿಪತಿ ಕೂಡ ಆಗುವಿರಿ. ಅಷ್ಟೊಂದು ಅದೃಷ್ಟ ಈ ಉಪಾಯಕ್ಕಿದೆ. ಜೊತೆಗೆ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನೀವು ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವಿರಿ ಮತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅದೃಷ್ಟವೂ ಒಲಿದು ಬರಲಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಗ್ರಹ ಮತ್ತು ನಕ್ಷತ್ರಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಬದಲಾದಂತೆ ವ್ಯಕ್ತಿಯ ಅದೃಷ್ಟವೂ ಬದಲಾಗುತ್ತದೆ. ಇದರಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಕ್ಕೆ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗುತ್ತದೆ. 2026ರ ಕೊನೆಯ ಚಂದ್ರಗ್ರಹಣ ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ಸಂಭವಿಸಲಿದೆ. ಆದ್ದರಿಂದ ಈ ₹1 ನಾಣ್ಯದ ಚಿಕ್ಕ ಉಪಾಯ ಮಾಡಿದರೆ ಸಾಕು, ಶ್ರೀಮಂತಿಕೆ ಯೋಗ, ನಿಮ್ಮ ಜೀವನದಲ್ಲಿದ್ದ ಅಡೆತಡೆಗಳು, ಕಷ್ಟಗಳು ಎಲ್ಲವೂ ನಿವಾರಣೆಯಾಗುತ್ತೆ. ಹಾಗಾದರೆ ಸ್ನೇಹಿತರೆ, ಆ ₹1 ನಾಣ್ಯವನ್ನು ನಿಖರವಾಗಿ ಯಾವ ಜಾಗದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ಇಡಬೇಕು, ಯಾವ ಮಂತ್ರ ಅಥವಾ ಸಂಕಲ್ಪದೊಂದಿಗೆ ಇಡಬೇಕು ಮತ್ತು ಯಾವ ಒಂದು ತಪ್ಪು ಮಾಡಿದರೆ ಈ ಆಚರಣೆಯ ಉದ್ದೇಶವೇ ವ್ಯರ್ಥವಾಗಬಹುದು ಎಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ನಂಬಲಾಗಿದೆ. ಹಾಗಾಗಿ ಎಲ್ಲವನ್ನು ಇಂಚಿಂಚಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ಮತ್ತು ಸ್ನೇಹಿತರೆ, ನಾನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಯಾಕೆಂದರೆ ನಾವು ಹೇಳುವ ಮಾಹಿತಿ ನಿಮಗೆ ಉಪಯುಕ್ತ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದರೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮರೆಯಬೇಡಿ. ಶ್ರೀ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಹಾಗೂ ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಲಿ ಅಂತ ಭಾವಿಸುವವರು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮತ್ತು ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಆಗಸ್ಟ್ 28, 2026 ನೂಲು ಹುಣ್ಣಿಮೆ ಅಂದರೆ ಶ್ರಾವಣ ಹುಣ್ಣಿಮೆಯ ಪವಿತ್ರ ದಿನ. ಇದೇ ದಿನ ಆಕಾಶದಲ್ಲಿ ಅಪರೂಪದ ಖಗೋಳ ಘಟನೆ ಭಾಗಶಃ ಚಂದ್ರಗ್ರಹಣ ಕೂಡ ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಎಂಬುದನ್ನು ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಭಾರತೀಯ ಕಾಲಮಾನದ ಪ್ರಕಾರ ಈ ಭಾಗಶಃ ಚಂದ್ರಗ್ರಹಣವು ಆಗಸ್ಟ್ 28ನೇ ತಾರೀಕಿನಂದು ಶುಕ್ರವಾರದ ದಿನ ಶ್ರೀ ಪರಭಾವನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷದಲ್ಲಿ ಕನ್ಯಾ ರಾಶಿಯ ವಿರುದ್ಧ ಮೀನರಾಶಿಯಲ್ಲಿ ಈ ಗ್ರಹಣವು ಬೆಳಗ್ಗೆ 6:53 ಪ್ರಾರಂಭವಾಗಿ ಮಧ್ಯಾಂಕ ಅಂದರೆ ಉಚ್ಚಸ್ಥಾನ ಬೆಳಗ್ಗೆ 9:42 ಹಾಗೂ ಈ ಗ್ರಹಣದ ಅಂತ್ಯ ಮಧ್ಯಾಹ್ನ 12:31 ಮುಕ್ತಾಯಗೊಳ್ಳುತ್ತದೆ. ಈ ಭಾಗಶಃ ಚಂದ್ರಗ್ರಹಣವು ಎಲ್ಲಿ ಗೋಚರಿಸುತ್ತದೆ? ಆಗಸ್ಟ್ 28ರಂದು ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಹೆಚ್ಚಿನ ಭಾಗಗಳಲ್ಲಿ ಹಾಗೂ ಯುರೋಪ್ ಮತ್ತು ಆಫ್ರಿಕಾದ ಅನೇಕ ದೇಶಗಳಲ್ಲಿ ಗೋಚರಿಸುತ್ತದೆ. ಭಾರತದಲ್ಲಿ ಇದರ ಗೋಚಾರ ಇರುವುದಿಲ್ಲ. ಇದರ ಗೋಚಾರ ಇಲ್ಲ ಅಂದರೆ ಇದರ ಪ್ರಭಾವಕ್ಕೆ ನಾವು ಎಲ್ಲರೂ ಒಳಗಾಗ್ತೇವೆ. ಯಾಕಂದರೆ ಈ ಗ್ರಹಣವು ಇಡೀ ಭೂಮಂಡಲದ ಮೇಲೆ ಆಗುತ್ತದೆ. ಆದರೆ ಭಾರತಕ್ಕೆ ಇದರ ಸೂತಕ ಇರುವುದಿಲ್ಲ. ಸ್ನೇಹಿತರೆ, ನಮ್ಮ ಸನಾತನ ಪರಂಪರೆ ಮತ್ತು ಜ್ಯೋತಿಷ್ಯ ನಂಬಿಕೆಗಳಲ್ಲಿ ಹುಣ್ಣಿಮೆ ದಿನವನ್ನು ಚಂದ್ರನ ಶಕ್ತಿ, ಮನಸ್ಸಿನ ಸ್ಥಿರತೆ, ಸಮೃದ್ಧಿ ಮತ್ತು ಧನಾತ್ಮಕ ಸಂಕಲ್ಪಗಳಿಗೆ ವಿಶೇಷ ದಿನ ಎಂದು ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕೆ ಅನೇಕರು ಹುಣ್ಣಿಮೆಯಂದು ತಮ್ಮ ಮನೆಯಲ್ಲಿ ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡುತ್ತಾರೆ. ಇಂದಿನ ವಿಡಿಯೋದಲ್ಲಿ ನಾವು ಅಂತಹ ಒಂದು ಜನಪ್ರಿಯ ಜ್ಯೋತಿಷ್ಯ ನಂಬಿಕೆಯ ಪರಿಹಾರದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದುವೇ ₹1 ನಾಣ್ಯದ ಉಪಾಯದ ತಂತ್ರ. ವಿಶೇಷವಾಗಿ ಹುಣ್ಣಿಮೆಯಂದು ಚಂದ್ರನ ಶಕ್ತಿ ಪೂರ್ಣವಾಗಿರುತ್ತದೆ ಎಂಬ ನಂಬಿಕೆ ಇದ್ದು, ಚಂದ್ರಗ್ರಹಣ ಸಂದರ್ಭದಲ್ಲಿ ಮನಸ್ಸು, ಚಿಂತನೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಿಸಿದ ಆಚರಣೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಹುಣ್ಣಿಮೆಯನ್ನು ಮನಸ್ಸು ಮತ್ತು ಚಂದ್ರನೊಂದಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಚಂದ್ರನು ಮನಸ್ಸು, ಭಾವನೆ, ನೆಮ್ಮದಿ, ಕಲ್ಪನೆ, ಕುಟುಂಬದ ಸುಖ ಮತ್ತು ಮಾನಸಿಕ ಸ್ಥಿರತೆಯ ಸಂಕೇತ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಹುಣ್ಣಿಮೆಯ ದಿನ ದೇವರ ಧ್ಯಾನ, ಜಪ, ದಾನ, ಪ್ರಾರ್ಥನೆ ಮತ್ತು ಆತ್ಮ ಪರಿಶೀಲನೆ ಮಾಡುವುದಕ್ಕೆ ಸೂಕ್ತವೆಂದು ನಂಬಲಾಗುತ್ತದೆ. ಇನ್ನು ಚಂದ್ರಗ್ರಹಣವನ್ನು ಜ್ಯೋತಿಷ್ಯದಲ್ಲಿ ಒಂದು ಪರಿವರ್ತನೆಯ ಕಾಲವೆಂದು ಕೆಲವು ಪರಂಪರೆಗಳು ಪರಿಗಣಿಸುತ್ತವೆ. ಜೀವನದಲ್ಲಿ ನಕಾರಾತ್ಮಕವಾಗಿ ಕಾಣುವ ಅಭ್ಯಾಸಗಳನ್ನು ಬಿಟ್ಟು ಹೊಸ ಸಂಕಲ್ಪ ಮಾಡುವ ದಿನವಾಗಿಯೂ ಇದನ್ನು ಬಳಸಬಹುದು. ಕೆಲವರು ಗ್ರಹಣದ ಸಮಯದಲ್ಲಿ ಮಂತ್ರ ಜಪ, ಧ್ಯಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವ ನೀಡುತ್ತಾರೆ.
ಆದರೆ ಸ್ನೇಹಿತರೆ, ಗ್ರಹಣ ಎಂದರೆ ಭಯಪಡುವ ಘಟನೆ ಅಲ್ಲ, ಇದು ಪ್ರಕೃತಿಯ ಅದ್ಭುತ ಖಗೋಳ ಘಟನೆ. ಆದ್ದರಿಂದ ಗ್ರಹಣ ಕುರಿತು ಯಾವುದೇ ಭಯ ಹುಟ್ಟಿಸುವ ಮಾತುಗಳನ್ನು ನಂಬದೆ ವೈಜ್ಞಾನಿಕ ಮಾಹಿತಿಯನ್ನು ಗೌರವಿಸಿ. ಹಾಗಾದರೆ ಸ್ನೇಹಿತರೆ, ಆ ₹1 ನಾಣ್ಯಕ್ಕೆ ಏಕೆ ಇಷ್ಟು ಮಹತ್ವ ನೀಡಲಾಗುತ್ತದೆ? ₹1 ನಾಣ್ಯವನ್ನು ಜ್ಯೋತಿಷ್ಯ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಹೇಗೆ ಸಂಕೇತಕವಾಗಿ ನೋಡಲಾಗುತ್ತದೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾಣ್ಯವೆಂದರೆ ಕೇವಲ ಹಣವಲ್ಲ, ಅದು ಲಕ್ಷ್ಮಿ, ಸಂಪತ್ತು, ಶ್ರಮದ ಫಲ, ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಅನೇಕ ಆಚರಣೆಗಳಲ್ಲಿ ಬಳಸಲ್ಪಡುತ್ತದೆ. ವಿಶೇಷವಾಗಿ ಪೂಜೆ, ದೀಪಾವಳಿ, ಲಕ್ಷ್ಮೀ ಪೂಜೆ, ಧನತ್ರಯೋದಶಿ ಮುಂತಾದ ಸಂದರ್ಭಗಳಲ್ಲಿ ನಾಣ್ಯಗಳಿಗೆ ವಿಶೇಷ ಸ್ಥಾನವಿದೆ. ₹1 ನಾಣ್ಯ ಎಂಬುದು ಸಣ್ಣ ಮೊತ್ತ, ಆದರೆ ಅದರ ಸಂಕೇತಾರ್ಥ ದೊಡ್ಡದು. ಸಣ್ಣದರಿಂದ ದೊಡ್ಡದನ್ನು ಆರಂಭಿಸಬೇಕು ಎಂಬ ಜೀವನದ ಸಂದೇಶವನ್ನು ₹1 ಪ್ರತಿನಿಧಿಸುತ್ತದೆ ಎಂದು ಆಚರಣೆಯನ್ನು ನಂಬುವವರು ಹೇಳುತ್ತಾರೆ. ಜ್ಯೋತಿಷ್ಯ ಪರಂಪರೆಯ ದೃಷ್ಟಿಯಲ್ಲಿ ಚಂದ್ರನು ಮನಸ್ಸಿನ ಸಂಕೇತ. ಹುಣ್ಣಿಮೆಯ ಚಂದ್ರನ ಪೂರ್ಣತೆಯನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಒಂದು ನಾಣ್ಯವನ್ನು ಕೈಯಲ್ಲಿ ಹಿಡಿದು ನನ್ನ ಜೀವನದಲ್ಲಿ ಹಣದ ಸರಿಯಾದ ಬಳಕೆ, ಉಳಿತಾಯ, ಪರಿಶ್ರಮ ಮತ್ತು ಸಮೃದ್ಧಿ ಹೆಚ್ಚಲಿ ಎಂದು ಸಂಕಲ್ಪ ಮಾಡುವುದು ಒಂದು ಸಕಾರಾತ್ಮಕ ಆಚರಣೆಯಾಗುತ್ತದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ₹1 ನಾಣ್ಯವನ್ನು ನಿರ್ದಿಷ್ಟ ಜಾಗದಲ್ಲಿ ಇಟ್ಟರೆ ತಕ್ಷಣ ಕೋಟ್ಯಾಧಿಪತಿಯಾಗುವುದಿಲ್ಲ. ಹಂತ ಹಂತವಾಗಿ ನಿಮ್ಮ ಜೀವನ ವೃದ್ಧಿಯಾಗುತ್ತಾ ಹೋಗುತ್ತೆ, ಅಭಿವೃದ್ಧಿಯನ್ನು ಹೊಂದ್ತೀರಾ. ಇಂತಹ ಆಚರಣೆಗಳು ವ್ಯಕ್ತಿಯ ಹಣದ ಬಗ್ಗೆ ಜಾಗೃತಿ, ಉಳಿತಾಯದ ಅಭ್ಯಾಸ ಮತ್ತು ಸಕಾರಾತ್ಮಕ ಮನೋಭಾವ ಬೆಳೆಸಲು ಒಂದು ಸಂಕೇತಾತ್ಮಕ ವಿಧಾನವಾಗಿದೆ. ಈ ನಾಣ್ಯವನ್ನು ಹೊಸದಾಗಿ ಅಥವಾ ಸ್ವಚ್ಛವಾಗಿರುವುದನ್ನು ಆಯ್ಕೆ ಮಾಡಬಹುದು. ಅದನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಒಣಗಿಸಿ ದೇವರ ಮುಂದೆ ಇಟ್ಟು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪವನ್ನು ಹೇಳಬಹುದು. ಅಂದರೆ, ನನ್ನ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗಲಿ, ನನ್ನ ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಲಿ, ಅನಗತ್ಯ ಖರ್ಚು ಕಡಿಮೆಯಾಗಲಿ, ಸತ್ಯವಾದ ಮಾರ್ಗದಲ್ಲಿ ಸಂಪಾದನೆ ಹೆಚ್ಚಾಗಲಿ, ನನ್ನಿಂದ ಸಾಧ್ಯವಷ್ಟು ದಾನ ಮತ್ತು ಸಹಾಯ ಮಾಡಲು ಶಕ್ತಿ ದೊರೆಯಲಿ, ಹೀಗೆ ಪ್ರಾರ್ಥಿಸಬೇಕು. ಸ್ನೇಹಿತರೆ, ಇಲ್ಲಿ ಮುಖ್ಯವಾದದ್ದು ನಾಣ್ಯದ ಜೊತೆಗೆ ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಕಾರ್ಯ. ಹಣ ಬರಲು ಪರಿಶ್ರಮ, ಜ್ಞಾನ, ಸರಿಯಾದ ನಿರ್ಧಾರ ಮತ್ತು ಉಳಿತಾಯ ಅಗತ್ಯ. ನಾಣ್ಯವು ಆ ಸಂಕಲ್ಪವು ಪ್ರತಿನಿಧಿ ನೆನಪಿಸುವ ಒಂದು ಸಂಕೇತವಾಗುತ್ತದೆ. ಕೆಲವು ಪಾರಂಪರಿಕ ನಂಬಿಕೆಗಳಲ್ಲಿ ನಾಣ್ಯವನ್ನು ಮನೆಯ ಪೂಜೆ ಸ್ಥಳ, ಧನ ಸಂಗ್ರಹದ ಸ್ಥಳ ಅಥವಾ ಅಕ್ಕಿ, ಧಾನ್ಯ ಇಡುವ ಸ್ಥಳದೊಂದಿಗೆ ಸಂಪರ್ಕಿಸಲಾಗುತ್ತದೆ. ಆದರೆ ಯಾವ ಸ್ಥಳದಲ್ಲಿ ಇಡಬೇಕು ಎಂಬುದರ ಕುರಿತು ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ನಮ್ಮ ಈ ಉಪಾಯದಲ್ಲಿ ಒಂದು ಸರಳ ಮತ್ತು ಸುರಕ್ಷಿತ ವಿಧಾನವನ್ನು ಮಾತ್ರ ನೋಡೋಣ. ಮನೆಯಲ್ಲಿರುವ ಸ್ವಚ್ಛವಾದ ಪೂಜೆ ಸ್ಥಳದಲ್ಲಿ ಲಕ್ಷ್ಮಿ ಅಥವಾ ನಿಮ್ಮ ಇಷ್ಟ ದೇವರ ಮುಂದೆ ಸ್ವಲ್ಪ ಸಮಯ ನಾಣ್ಯವನ್ನು ಇಟ್ಟು ಸಂಕಲ್ಪ ಮಾಡಬಹುದು. ಹಾಗಿದ್ರೆ ಸ್ನೇಹಿತರೆ, ₹1 ನಾಣ್ಯವನ್ನು ನಿಖರವಾಗಿ ಯಾವ ಜಾಗದಲ್ಲಿ ಇಡಬೇಕು? ಜ್ಯೋತಿಷ್ಯ ಮತ್ತು ವಾಸ್ತು ಸಂಬಂಧಿತ ಕೆಲವು ಪಾರಂಪರಿಕ ನಂಬಿಕೆಗಳಲ್ಲಿ ಮನೆಯ ಪೂಜೆ ಸ್ಥಳವನ್ನು ಅತ್ಯಂತ ಶುದ್ಧ ಮತ್ತು ಸಾತ್ವಿಕ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ರೀತಿಯ ಸಂಕಲ್ಪ ಆಚರಣೆಗೆ ಮೊದಲು ಆಯ್ಕೆಯಾದ ಮನೆಯ ಸ್ವಚ್ಛವಾದ ಪೂಜಾ ಸ್ಥಳವನ್ನು ಬಳಸಬಹುದು. ಆಗಸ್ಟ್ 28ರ ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಸಂದರ್ಭದಲ್ಲಿ ₹1 ನಾಣ್ಯವನ್ನು ಮೊದಲು ಸ್ವಚ್ಛವಾದ ನೀರಿನಿಂದ ತೊಳೆದು ಚೆನ್ನಾಗಿ ಒರೆಸಿ ಸ್ವಚ್ಛವಾದ ಬಟ್ಟೆಯ ಮೇಲೆ ಇಡಬಹುದು. ನಂತರ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ನಾಣ್ಯವನ್ನು ದೇವರ ಮುಂದೆ ಇಡಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಚಾರ: ನಾಣ್ಯವನ್ನು ದೇವರ ವಿಗ್ರಹದ ಮೇಲೆ, ದೀಪದ ಒಳಗೆ, ಎಣ್ಣೆಯೊಳಗೆ ಅಥವಾ ಅಪಾಯ ಉಂಟಾಗುವ ಯಾವುದೇ ಸ್ಥಳದಲ್ಲಿ ಇಡಬಾರದು. ಸರಳವಾಗಿ ಒಂದು ಸಣ್ಣ ತಟ್ಟೆ ಅಥವಾ ಸ್ವಚ್ಛವಾದ ಬಟ್ಟೆಯ ಮೇಲೆ ಇಡುವುದು ಸಾಕು. ಪಾರಂಪರಿಕ ನಂಬಿಕೆಯ ಪ್ರಕಾರ ಈ ಆಚರಣೆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಹಣದ ಬಗ್ಗೆ ಸ್ಪಷ್ಟವಾದ ಸಂಕಲ್ಪ ಮಾಡಬೇಕು. ಅಂದರೆ, ನಾನು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಸಂಪಾದಿಸುತ್ತೇನೆ, ನನ್ನ ಆದಾಯ ಹೆಚ್ಚಾಗಲಿ, ಅನಗತ್ಯ ಖರ್ಚು ದೂರವಾಗಲಿ, ನನ್ನ ಕುಟುಂಬಕ್ಕೆ ಆರ್ಥಿಕ ನೆಮ್ಮದಿ ಸಿಗಲಿ, ನನ್ನಿಂದ ಸಾಧ್ಯವಷ್ಟು ದಾನ ಮತ್ತು ಸಹಾಯ ಮಾಡುವ ಶಕ್ತಿ ದೊರೆಯಲಿ ಎಂದು ಹೇಳಬೇಕು. ಕೆಲವರು ನಾಣ್ಯವನ್ನು ಮನೆಯ ಧನಪೆಟ್ಟಿಗೆ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡುತ್ತಾರೆ. ಆದರೆ ಇಲ್ಲೂ ಕೂಡ ಒಂದು ನಿಯಮ ನೆನಪಿಟ್ಟುಕೊಳ್ಳಬೇಕು: ಸ್ಥಳವು ಸ್ವಚ್ಛವಾಗಿರಬೇಕು. ಕಸದ ನಡುವೆ, ಬೂಟು ಚಪ್ಪಲಿಗಳ ಬಳಿ, ಸ್ನಾನಗೃಹದಲ್ಲಿ ಅಥವಾ ಅಶುದ್ಧ ಸ್ಥಳದಲ್ಲಿ ನಾಣ್ಯ ಇಡುವುದನ್ನು ತಪ್ಪಿಸುವುದು ಉತ್ತಮ. ಇನ್ನೊಂದು ಸರಳ ವಿಧಾನವೇನೆಂದರೆ, ಪೂಜೆಯ ನಂತರ ಆ ನಾಣ್ಯವನ್ನು ಒಂದು ಸಣ್ಣ ಸ್ವಚ್ಛವಾದ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಇಟ್ಟು ಮನೆಯ ಪೂಜೆ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡುವುದು. ನಂತರ ಅದನ್ನು
ನಿಯಮಿತವಾಗಿ ಪೂಜಿಸುವ ಅವಶ್ಯಕತೆ ಇಲ್ಲ. ಅದನ್ನು ನಿಮ್ಮ ಸಂಕಲ್ಪದ ಸಂಕೇತವಾಗಿ ಇಟ್ಟುಕೊಳ್ಳಬಹುದು. ಆದರೆ ಸ್ನೇಹಿತರೆ, ಈ ₹1 ನಾಣ್ಯ ಇಟ್ಟರೆ ಸಾಕು, ಮುಂದಿನ ದಿನದಿಂದ ಹಣದ ಸುರಿಮಳೆ ಎಂಬ ಅರ್ಥದಲ್ಲಿ ಇದನ್ನು ಹೇಳುವುದಲ್ಲ. ಇದು ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಕೆಲಸ, ಕೌಶಲ್ಯ, ಉಳಿತಾಯ, ಹೂಡಿಕೆಯ ಜ್ಞಾನ ಮತ್ತು ಸರಿಯಾದ ನಿರ್ಧಾರಗಳು ಬಹಳ ಮುಖ್ಯ ಆಗುತ್ತದೆ. ಈ ನಾಣ್ಯವನ್ನು ಇಡುವ ಆಚರಣೆಯು ಜೊತೆಗೆ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಮಾಡಿ. ಅಂದರೆ ಬಡವರಿಗೆ ಆಹಾರ ನೀಡುವುದು, ಅಗತ್ಯ ಇರುವವರಿಗೆ ಸಹಾಯ ಮಾಡುವುದು ಅಥವಾ ಸಾಧ್ಯವಷ್ಟು ದಾನ ಮಾಡುವುದು. ಭಾರತೀಯ ಸಂಪ್ರದಾಯದಲ್ಲಿ ದಾನವನ್ನು ಸಂಪತ್ತಿನ ಸದುಪಯೋಗದ ಒಂದು ರೂಪವೆಂದು ನೋಡಲಾಗುತ್ತದೆ. ಹಾಗಾದರೆ ಕೊನೆಯ ಮಾತು ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ಪ್ರಶ್ನೆ, ಈ ₹1 ನಾಣ್ಯವನ್ನು ಯಾವ ಸಮಯದಲ್ಲಿ ಇಡಬೇಕು ಮತ್ತು ಇಡುವಾಗ ಮತ್ತು ಗ್ರಹಣದ ಸಮಯದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು? ಈ ₹1 ನಾಣ್ಯವನ್ನು ಯಾವ ಸಮಯದಲ್ಲಿ ಇಡಬೇಕು ಅಂದರೆ, ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ದಿನ ರಾತ್ರಿ 9 ಗಂಟೆಯಿಂದ 12 ಗಂಟೆಯೊಳಗೆ ಈ ಉಪಾಯವನ್ನು ಮಾಡಬೇಕು. ಯಾಕೆಂದ್ರೆ ನಿಶಬ್ದವಾದ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು, ಏಕಾಗ್ರತೆ ಹೆಚ್ಚಾಗುತ್ತದೆ. ಮತ್ತೆ ಉಪಾಯ ಮಾಡುವಾಗ ಗಮನವು ಉಪಾಯದ ಕಡೆ ಇರುತ್ತೆ ಮತ್ತು ಈ ಉಪಾಯಕ್ಕೆ ತುಂಬಾ ಫಲಪ್ರದವಾಗಿರುತ್ತದೆ. ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು? ಈ ಉಪಾಯವನ್ನು ಮಾಡುವಾಗ ಈ ಉಪಾಯದ ಬಗ್ಗೆ ಯಾರ ಹತ್ರನೂ ಹೇಳಬಾರದು ಮತ್ತು ಈ ಉಪಾಯ ಮಾಡಿದ ನಂತರ ಕೂಡ ಯಾರ ಹತ್ರನೂ ಇದರ ಬಗ್ಗೆ ಪ್ರಸ್ತಾಪ ಮಾಡಬಾರದು. ಯಾರ ಹತ್ರನಾದರೂ ಇದರ ಬಗ್ಗೆ ಹೇಳಿದರೆ ಇದರ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ನೀವು ಮಾಡುವಂಥ ಉಪಾಯದ ತಂತ್ರಕ್ಕೆ ಯಾವುದೇ ರೀತಿ ಶಕ್ತಿ ಇರುವುದಿಲ್ಲ. ಈ ಉಪಾಯವನ್ನು ಮಾಡುವಾಗ ಶ್ರದ್ಧೆ, ಭಕ್ತಿ, ಗೌರವದಿಂದ ಮಾಡಬೇಕು ಮತ್ತು ನಾಣ್ಯವನ್ನು ದೀಪದೊಳಗೆ, ಬೆಂಕಿಯ ಬಳಿ ಅಥವಾ ಎಣ್ಣೆಯ ಪಾತ್ರೆಯಲ್ಲಿ ಇಡಬಾರದು. ನಾಣ್ಯವನ್ನು ಕಸದ ಸ್ಥಳ, ಬಾತ್ರೂಮ್, ಚಪ್ಪಲಿಡುವ ಸ್ಥಳ ಅಥವಾ ಅಶುದ್ಧ ಜಾಗದಲ್ಲಿ ಇಡಬಾರದು. ಈ ಪರಿಹಾರ ಮಾಡಿದರೆ ಖಂಡಿತ ಕೋಟ್ಯಾಧಿಪತಿ ಆಗುತ್ತೇನೆ ಎಂದು ಸಾಲ ಮಾಡಿ, ಅಪಾಯಕಾರಿ ಹೂಡಿಕೆ ಮಾಡಿ ಅಥವಾ ಹಣವನ್ನು ಅತಿಯಾಗಿ ಖರ್ಚು ಮಾಡಬಾರದು. ಇತರರಿಗೆ ಹಾನಿ ಮಾಡುವ ಉದ್ದೇಶದಿಂದ ಯಾವುದೇ ಮಂತ್ರತಂತ್ರ ಅಥವಾ ಪರಿಹಾರ ಮಾಡಬಾರದು. ಗ್ರಹಣವನ್ನು ನೆಪ ಮಾಡಿಕೊಂಡು ಯಾರಾದರೂ ಹಣ ಕೇಳಿದರೆ ಇದನ್ನು ಮಾಡದಿದ್ದರೆ ನಷ್ಟವಾಗುತ್ತದೆ ಎಂದು ಭಯ ಹುಟ್ಟಿಸಿದರೆ ಎಚ್ಚರಿಕೆಯಿಂದಿರಿ. ಈ ₹1 ನಾಣ್ಯವನ್ನು ಸಂಪತ್ತಿನ ಸಂಕೇತವಾಗಿ ಇಟ್ಟುಕೊಂಡು ಅದೇ ದಿನದಿಂದ ಒಂದು ಹೊಸ ಹಣಕಾಸಿನ ನಿಯಮವನ್ನು ಪ್ರಾರಂಭಿಸಿ. ಅಂದರೆ ಪ್ರತಿದಿನ ಸ್ವಲ್ಪ ಉಳಿತಾಯ ಮಾಡುವುದು, ಅನಗತ್ಯ ಖರ್ಚು ಕಡಿಮೆ ಮಾಡುವುದು, ಸಾಲ ತೀರಿಸಲು ಯೋಜನೆ ಮಾಡುವುದು ಅಥವಾ ಹೊಸ ಕೌಶಲ್ಯ ಕಲಿಯಲು ನಿರ್ಧರಿಸುವುದು. ಇದೇ ನಿಜವಾದ ಅರ್ಥದಲ್ಲಿ ಈ ಆಚರಣೆಯನ್ನು ಜೀವನಕ್ಕೆ ಉಪಯುಕ್ತವಾಗಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ನೂಲ ಹುಣ್ಣಿಮೆ ಮತ್ತು ಭಾಗಶಃ ಚಂದ್ರಗ್ರಹಣದ ಈ ದಿನವನ್ನು ಭಯದ ದಿನವನ್ನಾಗಿ ನೋಡದೆ ಪ್ರಾರ್ಥನೆ, ಆತ್ಮವಿಶ್ವಾಸ, ಪರಿಶ್ರಮ, ಉಳಿತಾಯ ಮತ್ತು ದಾನದ ಹೊಸ ಆರಂಭದ ದಿನವನ್ನಾಗಿ ನೋಡೋಣ. ₹1 ನಾಣ್ಯವು ನಿಮಗೆ ಪ್ರತಿದಿನ ಒಂದು ವಿಷಯವನ್ನು ನೆನಪಿಸಲಿ. ಸಣ್ಣ ಉಳಿತಾಯದಿಂದ ದೊಡ್ಡ ಸಂಪತ್ತು ನಿರ್ಮಾಣವಾಗುತ್ತದೆ. ಸಣ್ಣ ಒಳ್ಳೆಯ ಕೆಲಸದಿಂದ ದೊಡ್ಡ ಬದಲಾವಣೆ ಆರಂಭವಾಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಕೃಪೆ ಮತ್ತು ಚಂದ್ರದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.